ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಳ್ಳಲು ಸಮುದಾಯದ ಪ್ರಾತಿನಿಧ್ಯವನ್ನ ತೋರಿಸಿಕೊಳ್ಳಲು ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಹೇಳಿಕೆ ನೀಡಿರುವುದು ಅಕ್ಷಮ್ಯ ಎಂದು ಜೆಡಿಎಸ್ ಅಧ್ಯಕ್ಷ ಕಂಸ ಸಾಗರ ರವಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಘೋಷಣೆಯಾದಾಗಿನಿಂದಲೂ ರಾಜ್ಯದ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಗಳು ಆಗ್ತಾ ಇವೆ. ಈ ವೇಳೆ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಈ ರೀತಿಯ ಹೇಳಿಕೆಯನ್ನ ನೀಡುವುದು ಸರಿಯಲ್ಲ ಎಂದು ಹೇಳಿದರು. ಅವರು 1995ರಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ಪಕ್ಷದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ ವೇಳೆ ಎಚ್.ಡಿ. ದೇವೇಗೌಡರ ಕುಟುಂಬದ ಕೊಡುಗೆಯನ್ನ ಸ್ಮರಿಸಬೇಕು. ಕ್ಷೇತ್ರದ ಪ್ರಭಾವಿಯಾಗಿದ್ದ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ಗೆಲ್ಲಲು ವಹಿಸಿದ ಶ್ರಮವನ್ನ ನೆನೆಯಬೇಕು. ಧರಂ ಸಿಂಗ್ ಸರ್ಕಾರದಲ್ಲಿ ಇವರಿಗೆ ಸಚಿವ ಸ್ಥಾನವನ್ನ ಕೊಡಿಸಲು ಎಚ್.ಡಿ. ಕುಮಾರಸ್ವಾಮಿ ಶ್ರಮಿಸಿದ್ದನ್ನ ಕಡೆಗಣಿಸಿ ಇದೀಗ ಈ ರೀತಿಯ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಇವರ ವರ್ತನೆಗೆ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನ ಕಲಿಸುತ್ತಾರೆ. ಇನ್ನು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿ.ಡಿ. ಗಂಗಾಧರ ಬುಡಬುಡುಕಿಯವರಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಗೆ ಅಗೌರವ ತೋರಿದ್ದಾರೆ. ಮಿಸ್ಟರ್ ಪದ ಬಳಕೆ ಆಕ್ಷೇಪಾರ್ಹವಲ್ಲ, ಅದೇನೋ ಅಸಂವಾದಾನಿಕ ಪದ ಬಳಕೆ ಮಾಡಿದವರ ರೀತಿ ವರ್ತಿಸ್ತಾ ಇದ್ದಾರೆ ಎಂದು ಕೆಂಡಾಮಂಡಲ ಮಾಡಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ. ರಮೇಶ್ ಚನ್ನಪಟ್ಟಣ ಮೂಲದವರೇ ಆದರೂ ಕೂಡ ಮಂಡ್ಯ ನಗರದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿದವರಾಗಿದ್ದಾರೆ. ಇವರನ್ನ ಮಂಡ್ಯದವರಲ್ಲ ಎನ್ನುವವರು ತಮ್ಮ ಪಕ್ಷದ ವರಿಷ್ಠರು. ಬಳ್ಳಾರಿಯಲ್ಲಿ ವಯನಾಡಿನಲ್ಲಿ ಸ್ಪರ್ಧೆ ಮಾಡಲು ಅವರೇನು ಅಲ್ಲಿನವರೇ ಎಂಬುದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು. ಅಧಿಕಾರದ ಮತವೇರಿದ ಗಂಗಾಧರ್ಗೆ ಚಲುವರಾಯಸ್ವಾಮಿ ಏನು ಹೇಳಿದ್ದಾರೆ ಎಂಬುದು ಕೇಳಿಸಿಕೊಳ್ಳದಷ್ಟು ಕಿವಿ, ಅದರ ಬಗ್ಗೆ ಮಾತನಾಡುವ ನಾಲಿಗೆಯೂ ಕೆಟ್ಟಿದೆ ಎಂದು ಚಾವಟಿಯನ್ನ ಬೀಸಿದರು. ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಂಟಿಕೊಂಡಿದ್ದಾರೆ ಎಂದ ರಮೇಶ್ ಅವರನ್ನ ಸ್ಮರಿಸ್ತಾ ಇದ್ದು, ಅವರೇನು ಜಿಲ್ಲೆಯಲ್ಲಿ ಕಬ್ಬಿಣ ಮರಗಳನ್ನ ಮಾರಿ ರಾಜಕೀಯವಾಗಿ ಬೆಳೆಯಲು ಹವಣಿಸ್ತಾ ಇಲ್ಲ. ದೇವೇಗೌಡರ ವಿರುದ್ಧ ಗಂಗಾಧರ ಸೇರಿದಂತೆ ಯಾರೇ ಪದಬಳಕೆ ಮಾಡುವುದನ್ನು ನಿಲ್ಲಿಸಿದ್ರೆ ಜೆಡಿಎಸ್ನಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷ ಸಾತನೂರು ಜಯರಾಮ, ಈಚಗೆರೆ ಶಶಿಧರ್, ನವೀನ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಶಾಪ ಟಿವಿ, ಮಂಡ್ಯ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಯಾದ ನಂತರ ದಿಢೀರನೆ ಕೆಲವು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ತಮ್ಮ ದೃಶ್ಯ ಮಾಧ್ಯಮಗಳ ಮುಖೇನ ಸ್ಫೋಟಗೊಂಡದ್ದನ್ನು ತಾವೆಲ್ಲರೂ ಈ ನಾಡಿನ ಜನತೆಗೆ, ಈ ಜಿಲ್ಲೆಯ ಜನತೆಗೆ ತೋರಿಸಿದಿರಿ. ಏನಪ್ಪ ವಿಷಯ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಘೋಷಣೆಯಾದ ನಂತರ ದೇವೇಗೌಡರ ಮನೆಯಲ್ಲಿ ಒಂದು ರೀತಿ ಸಾವು ಆದರೆ ಯಾವ ರೀತಿ ಸೂತಕದ ಛಾಯೆ ಆವರಿಸ್ತದೋ ಆ ರೀತಿ ದೇವೇಗೌಡರ ಕುಟುಂಬದಲ್ಲಿ ಆವರಿಸಿದೆ ಅಂತ ತಮ್ಮ ದೃಶ್ಯ ಮಾಧ್ಯಮದ ಮುಖೇಣನೇ ಈ ನಾಡಿನ ಜನತೆ ನೋಡಿರೋದು, ತಾವುಗಳು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಿರಿ ಅಂತ ನಾನು ಭಾವಿಸ್ತೇನೆ. ಆ ಹೇಳಿಕೆಯನ್ನು ನಾನು ಜನತಾದಳ ಜಾತ್ಯತೀತ ಪಕ್ಷದ ಯುವ ಘಟಕದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವತಿಯಿಂದ ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ. ಕಾರಣವಾದರೂ ಇಷ್ಟೇ, ಮಾಜಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು 1995ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಈ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಜಾತ್ಯತೀತ ಜನತಾದಳ ಪಕ್ಷದಿಂದ 1999ರ ಚುನಾವಣೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಗಲಿಕ್ಕೆ ಈ ದೇವೇಗೌಡರ ಕುಟುಂಬ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೆ ಅಂತ ಶ್ರೀಯುತ ಚಲುವರಾಯಸ್ವಾಮಿ ಅವರು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಂದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ರಾಜಕಾರಣಿ ಶಿವರಾಮೇಗೌಡರ ವಿರುದ್ಧ ಯಾವ ಮಟ್ಟದಲ್ಲಿ ನಿಮ್ಮನ್ನು ರಕ್ಷಣೆಯನ್ನು ಮಾಡಿ ಆ ತಾಲೂಕಿನಲ್ಲಿ ದೇವೇಗೌಡರ ಕುಟುಂಬ ನೀವು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಹಕಾರವನ್ನು ಕೊಡ್ತು ಅನ್ನೋದನ್ನು ಚಲುವರಾಯಸ್ವಾಮಿ ಅವರು ಒಮ್ಮೆ ನೆನಪಿಸ್ಕೊಳ್ಬೇಕಾಗತ್ತೆ. ತದನಂತರ ಬಂದಂಥ ಕಾಲಘಟ್ಟದಲ್ಲಿ 2004ರ ಚುನಾವಣೆಯಲ್ಲೂ ಸಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಜನತಾದಳದ ಜಾತ್ಯತೀತ ಪಕ್ಷದಿಂದಲೇ ಮತ್ತೆ ನಾಗಮಂಗಲ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾರೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಧರ್ಮ್ ಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ
ಕುಮಾರಣ್ಣವರು ಇದೇ ಚಲುವರಾಯಸ್ವಾಮಿಯವರಿಗೆ ಮಂತ್ರಿ ಪದವಿಯನ್ನು ಕೊಡಿಸ್ಲಿಕ್ಕೆ ಎಷ್ಟು ಶ್ರಮವನ್ನು ವಹಿಸಿ ಆ ದಿನ ನಿಮ್ಮನ್ನು ಮಂತ್ರಿ ಮಾಡಿದ್ರು ಅನ್ನೋದನ್ನು ತಾವು ಒಮ್ಮೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮುಂದುವರೆದು ಧರ್ಮಸಿಂಗ್ ಅವರ ಸರ್ಕಾರ ಪತನವಾಗಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಈ ರಾಜ್ಯದಲ್ಲಿ ಸೂಪರ್ CM ಆಗಿ ನಿಮ್ಮನ್ನು ಈ ಜಿಲ್ಲೆ ಜನತೆ ನೋಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ದೇವೇಗೌಡರ ಕುಟುಂಬ, ಕುಮಾರಣ್ಣವರು, ದೇವೇಗೌಡರು. ಅಂಥ ಒಂದು ಕುಟುಂಬದ ವಿರುದ್ಧ ಶ್ರೀಯುತ ಚಲುವರಾಯಸ್ವಾಮಿಯವರು ಬಳಸಿದಂಥ ಪದವನ್ನು ಈ ನಾಡಿನ ಜನತೆ, ಈ ಜಿಲ್ಲೆಯ ಜನತೆ, ಅದು ಯಾವುದೇ ಸಮುದಾಯ ಆಗಿರ್ಬೋದು, ಅದನ್ನು ಒಪ್ಪುವಂಥದ್ದಲ್ಲ. 2008ರಲ್ಲಿ ಇದೇ ಮೊನ್ನೆ ನಮ್ಮ ಜೊತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಇದೇ ವಿಚಾರವನ್ನು ಖಂಡಿಸಿದಂಥ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸುರೇಶ್ ಗೌಡರು 2008ರಲ್ಲಿ ಇವರನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿ ಚಲುವರಾಯಸ್ವಾಮಿ ಅವರು ಮನೇಲಿರ್ತಾರೆ. ಅಂಥ ಸಂದರ್ಭದಲ್ಲಿ ದೇವೇಗೌಡರು ಮಧುಗಿರಿ ಉಪಚುನಾವಣೆಯಲ್ಲಿ ಇವ್ರನ್ನ ನಿಲ್ಲಿಸಬೇಕು ಅಂತ ಬೇರೆಯವರು ಪ್ರಯತ್ನ ಮಾಡಿದಾಗ ದೇವೇಗೌಡರು ಗಟ್ಟಿ ಮನಸ್ಸನ್ನು ಮಾಡಿ ಇದೇ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಅವರನ್ನು ಇವರು ಮಧುಗಿರಿಯಲ್ಲಿ ನಿಲ್ಲೋದು ಬೇಡ, ಇವರು ಒಂದು ವಜ್ರಾಯುಧವಾಗಿ ಈ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತೇಳಿ 2009ರಲ್ಲಿ ನಡೆದಂಥ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇವರನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ಕೆಂಪು ಕೋಟೆಯಲ್ಲಿ ಇವರು ಕೂತ್ಕೊಳ್ಳುವಂಗೆ ಮಾಡ್ತಾರೆ ಅಂದರೆ ಅದರ ಹಿಂದೆ ದೇವೇಗೌಡರ ಕುಟುಂಬದ ಅಪಾರವಾದ ಕೊಡುಗೆ ಇದೆ. ಇಷ್ಟೆಲ್ಲ ಆ ಕುಟುಂಬದಿಂದ ಸವಲತ್ತುಗಳನ್ನು ಪಡೆದಂಥ ಚಲುವರಾಯಸ್ವಾಮಿಯವರು ಒಂದು ಮಂತ್ರಿ ಪದವಿಯ ಆಸೆಗಿರ್ಬೋದು ಅಥವಾ ಒಂದು ಸಮುದಾಯದ ನಾಯಕತ್ವವನ್ನು ನಾನು ಬೆಂಬಲಿಸ್ತಾ ಇದ್ದೇನೆ, ಈ ಜಿಲ್ಲೆಯಲ್ಲಿ ನಾನು ಪ್ರಬಲವಾಗಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತೇನೆ ಅಂತ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ದೇವೇಗೌಡರ ಕುಟುಂಬದಲ್ಲಿ ಸಾವಿನ ಮನೆಯಲ್ಲಿ ಯಾವ ರೀತಿ ಸೂತಕದ ಛಾಯೆ ಇದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದು ಭಾಳ ಅಕ್ಷಮ್ಯ ಅಪರಾಧ. ಇದಕ್ಕೆ ರಾಜಕೀಯ ಅವರ ಮುಂದಿನ ಜೀವನದಲ್ಲಿ ತಕ್ಕ ಪ್ರತಿಫಲವನ್ನು ಅವರು ಕೊಡ್ತಾರೆ, ಕೊಡಲೇಬೇಕಾಗುತ್ತೆ. ಈ ಜಿಲ್ಲೆಯ ಜನತೆ ಯಾರನ್ನು ಸುಮ್ಮನೆ ಬಿಟ್ಟವರಲ್ಲ. ಎಂಥ ಘಟಾನುಘಟಿ ನಾಯಕರಿಗೂ ಸಹ ಇಲ್ಲಿ ಸೋಲನ್ನು ತೋರಿಸಿದ್ದಾರೆ, ಒತ್ಕೊಂಡು ಮೆರೆಸೂ ಇದ್ದಾರೆ, ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಕೆಳಗಾಕೂ ಇದ್ದಾರೆ. ಇಂಥ ಈ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಒಂದು ಶಬ್ದವನ್ನು ಸಮರ್ಥಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿನ್ನೆ ಒಬ್ಬರು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರು, ಅವರು ಸಿಡಿ ಗಂಗಾಧರೋ ಸೀಗಡಿ ಗಂಗಾಧರೋ ಬುಡ್ಬುಡ್ಕೆ ಗಂಗಾಧರೋ ನಮಗೆ ಗೊತ್ತಿಲ್ಲ, ಏನು ಹಿಂಗಂತಾರೆ, ಈ ಮಾಧ್ಯಮದ ಮುಂದೆ ಕೂತ್ಕೊಂಡು ಹಿಂಗಂತಾರೆ. ತಮ್ಮದೇ ಸಹಪಾಠಿ ಬೇರೆ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಕೊಡಬೇಕಾದಂಥ ಒಂದು ಸಣ್ಣ ಗೌರವವನ್ನು ಸಲ್ಲಿಸ್ತೆ ಏ ರಮೇಶ, ಏ ಸುರೇಶ, ಮಿಸ್ಟರ್ ಅಂತೀನೋ ಚಲುವರಾಯಸ್ವಾಮಿನ, ಯಾರು ನಿನಗೆ ಪವರ್ ಕೊಟ್ಟದ್ದು? ಮಿಸ್ಟರ್ ಅಂದರೆ ಏನು ಹೇಳ್ತದೆ? ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಆಂಗ್ಲ ಮಾಧ್ಯಮದಲ್ಲಿ ಮಿಸ್ಟರ್ ಅನ್ನೋ ಪದ ಏನು ಸೂಚಿಸ್ತದೆ? ಏ ಅಂತ ಹೇಳ್ತದ? ತಮ್ಮನ್ನೇ ನಾನು ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತರು, ಶ್ರೀಮಾನರು ಅಂಥ ಪದವನ್ನು ಉಪಯೋಗಿಸಿ ಒಂದು ಖಂಡನೆ ಅಂತ ಮಾಡಿದಂಥ ರಮೇಶ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ. ಚನ್ನಪಟ್ಟಣದಿಂದ ಬಂದಿದೆಯೇ? ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಬಂದಿದ್ರಾ? ರಾಹುಲ್ ಗಾಂಧಿ ಅವರು ವಯನಾಡಲ್ಲಿದ್ರಾ? ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿದ್ರಾ? ಈ ಮಂಡ್ಯ ಜಿಲ್ಲೆ ಪ್ರತಿನಿಧಿಸೋರು ನಾವು ರಾಜ್ಯವನ್ನು ಪ್ರತಿನಿಧಿಸಬೇಕಾಯ್ತೆ. ಹಂಗಾರೆ ಮಂಡ್ಯದವರೆಲ್ಲ ನೀವು ಮಂಡ್ಯದಲ್ಲೇ ಇರಬೇಕು, ಸರ್ಕಲ್ ಮಾಡ್ಕೋಬೇಕು ಅಂತ ಇದೆಯಾ? ಎಲ್ಲಾದರೂ ಇದೆಯಾ? ಒಂದು. ಎರಡನೇದಾಗಿ ಹೇಳ್ತಾರೆ, ಸೂತಕದ ಛಾಯೆ ಅಂದರೆ ಏನು? ಅವ್ರು ಕೊಟ್ಟ ಕ್ಲಾರಿಫಿಕೇಶನ್, ಸೂತಕದ ಛಾಯೆ ಅಂದ್ರೇನು? ಒಂದು ಹೆಣ್ಮಗಳು ಪ್ರಬುದ್ಧೆ ಆದರೆ ಕನ್ನಡದಲ್ಲಿ ಪ್ರಬುದ್ಧೆ, ಇಂಗ್ಲೀಷಲ್ಲಿ ಮೆಚ್ಯೂರ್ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಒಂದು ಮನೆಯಲ್ಲಿ ಒಂದು ನವಜಾತ ಶಿಶು ಜನನ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಆ ಪದವನ್ನೇ ಇಷ್ಟೊಂದು ಇವರು ಖಂಡನೆ ಮಾಡ್ಕೊಂಡು ರಾಜಕೀಯವಾಗಿ ವೈಭವೀಕರಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ.
ನನ್ನೆಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಶ್ರೀಯುತ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಎಲ್ಲರ ಮೊಬೈಲು ಇದೆ, ಯೂಟ್ಯೂಬ್ನಲ್ಲಿದೆ. ಅವರು ನಿಖರವಾಗಿ ಹೇಳ್ತಾರೆ, ದೇವೇಗೌಡರ ಮನೆಯಲ್ಲಿ ಶಿವಕುಮಾರ್ ಅವರು CM ಆಗಿ ಘೋಷಣೆ ಆದ ನಂತರ ಯಾವ ರೀತಿ ಸಾವಿನ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ತದೆ ಆ ರೀತಿ ಆವರಿಸಿದೆಯಂತೆ. ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಅದನ್ನು ಕ್ಲಾರಿಟಿ ಕೊಡೋಕೆ ಇವ್ರು ಕೊಡ್ತಾರೆ. ಒಂದು ಮನುಷ್ಯನಿಗೆ ಅಧಿಕಾರದ ಮದ ಏರಿದ್ರೆ ನಾನು ನಾಲ್ಗೆ ಕೆಡ್ತದೆ, ಅಧಿಕಾರ ನೆತ್ತಿಗೆ ಏರಿದ್ರೆ ನಾಲ್ಗೆ ಕೆಡ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಗಂಗಾಧರ್ ಅವ್ರಿಗೆ ನಾಲ್ಗೆ ಎಲ್ಲ, ಕಿವಿನೂ ಒಟ್ಟಾಗಿದೆ, ಕಣ್ಣು ಒಟ್ಟಾಗಿದೆ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿಸ್ಕೊಂಡದ್ದು, ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದನ್ನು ಮರೆಮಾಚಲಿಕ್ಕೆ ಬಂದು ಪ್ರಬುದ್ಧತೆ, ಸೈದ್ಧಾಂತಿಕ ಬುಡುಬುಡಿಕೆ, ದೊಂಬರಾಟ ಎಲ್ಲನೂ ಮಾತಾಡ್ತಾರೆ. ಏನು ನಡೀತಾ ಇದೆ ಇವತ್ತು ಮೈಸೂಗರ್ ಕಾರ್ಖಾನೆಯಲ್ಲಿ? ಯಾಕೆ ಹೋರಾಟ ಸಮಿತಿ ಬೀದಿಗೆ ಬಂದಿದೆ? ನೀವೇ ಅಧ್ಯಕ್ಷರಾಗಿ ಕೆಲವೊಂದು ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಸಂಸ್ಥೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಒಂದು ಕನಸಿನ ಕೂಸು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ? ಯಾಕೆ ಜನ ಅದರ ವಿರುದ್ಧ ಬೀದಿಗೆ ಬರ್ತಾ ಇದ್ದಾರೆ? ಉತ್ತರ ಕೊಡಬೇಕಲ್ವಾ ಗಂಗಾಧರ್ ಅವರು? ಮತ್ತೆ ರಮೇಶ್ ಅವರು ಹಿನ್ನೆಲೆ ಕೇಳ್ತಾರೆ. ಇದೇ ಆನೆಕೆರೆಯಲ್ಲಿ ಬೀದಿಯಲ್ಲಿ ಹುಟ್ಟಿ, ಇದೇ ಬನ್ನೂರು ರೋಡಲ್ಲಿ ಸ್ಕೂಲಲ್ಲಿ ಓದಿ, ಗೀತಾ ಕಾನ್ವೆಂಟಲ್ಲಿ ಓದಿ, PUC ಇಲ್ಲೇ ಓದಿ, PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ 32 ವರ್ಷದ ಸತತವಾಗಿ ಒಂದು ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಒಂದು ಪಕ್ಷದ ನಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈಗ ಆಯಿತು, ಅವರು ಚುನಾವಣೆ ನಿಲ್ಲಕ್ಕೆ ಹೋಗಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಚುನಾವಣೆ ನಿಲ್ಲೋದು, ಚುನಾವಣೇತರ ರಾಜಕೀಯ ಮಾಡೋದು ಅವನ ವೈಯಕ್ತಿಕ ವಿಚಾರ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವನ ವೈಯಕ್ತಿಕ ವಿಚಾರ. ಈಗ ಸನ್ಮಾನ್ಯ D. ರಮೇಶ್ ಅವರು ಸಹ ಯಾವುದಾದ್ರೂ ಒಂದು ಗಂಜಿ ಕೇಂದ್ರದೆಲ್ಲಾದರೂ ಬಲವಂತವಾಗಿ ಅಧಿಕಾರಕ್ಕೆ ತಗೊಂಡು ಕಬ್ಬಣನೋ ಮರನೋ ಮಾರ್ಕೊಂಡಿದ್ರೆ ನಾನು ನಿಂತ್ಕೊತೀನಿ ಊರಿಗೆ ಮೊದಲಾಗಿ ಎಲೆಕ್ಷನ್ಗೆ ಅಂತ ಬರೋರೇನೋ. ಬಟ್ ಅವ್ರು ಆ ಕೆಲಸ ಮಾಡಲಿಲ್ಲ. ನಾನು ನೇರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಗಂಗಾಧರ್ ಅವರು ಆಗಲಿ, ಬೇರೆ ಕಾಂಗ್ರೆಸ್ನವರಾಗಲಿ ಏನು ಪದವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಆ ಶಬ್ದಗಳನ್ನು ನಿಲ್ಲಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನತಾದಳ ಜಾತ್ಯತೀತ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.